ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ಬೆಂಗಳೂರು ರೇಸ್ಕೋರ್ಸ್ ರಸ್ತೆಯ ಸಾಂಸ್ಕೃತಿಕ ಕೇಂದ್ರ ಭಾರತೀಯ ವಿದ್ಯಾಭವನ. ವೇಗ ಬೇಡ, ವೇದ ಬೇಕು, ಸದ್ದು ಬೇಡ, ಸಿದ್ಧಿ ಬೇಕು. ಈ ಪೀಠಿಕೆಯಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಭಾರತೀಯ ವಿದ್ಯಾಭವನವನ್ನು ಅದರ ಸಂಸ್ಥಾಪಕರಾದ ಡಾಕ್ಟರ್ ಕೆ ಮುನ್ಷಿಯವರು 1938ನೇ ಇಸವಿಯಲ್ಲಿ ಸ್ಥಾಪಿಸಿದರು. ರಾಜಾಜಿನಗರದ ಇಸ್ಕಾನ್. ಆಚಾರ್ಯ ಪ್ರಭುಪಾದರು ಸ್ಥಾಪಿಸಿದ ಇಸ್ಕಾನ್ ದೇಶ ವಿದೇಶಗಳಲ್ಲಿ ಭಾರತೀಯ ಪರಿಕಲ್ಪನೆಗಳನ್ನು ಹರಡಿದೆ. ಕೃಷ್ಣ ಭಕ್ತಿಯ ಅರಿವನ್ನು ಮೂಡಿಸುತ್ತಿದೆ. ಇಲ್ಲಿ ಮೊದಲನೇದಾಗಿ ಶ್ರೀ ಪ್ರಹ್ಲಾದ ನರಸಿಂಹ ದೇವಾಲಯ ಇದೆ. ಅದರ ನಂತರ ಶ್ರೀ ರಾಧಾಕೃಷ್ಣ, ಕೃಷ್ಣ ಬಲರಾಮ, ಮತ್ತು ಶ್ರೀ ನಿತಾಯಿ ಗೌರಂಗ ದೇವಾಲಯಗಳಿದೆ. ಪ್ರತಿನಿತ್ಯ ಸುಮಾರು 15,000 ಜನರು ದರ್ಶನಕ್ಕೆ ಬರುವಂಥ ಈ ದೇವಾಲಯ ಆಗಿದೆ. ಇದು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿದ್ವತ್ ಕಾರ್ಯಕ್ರಮಗಳನ್ನು ಮಾಡ್ತಾ ನಮ್ಮ ದೇವಾಲಯ ಬರ್ತಾ ಇದೆ. ಈ ದೇವಾಲಯನ ಸ್ಥಾಪನೆ ಮಾಡಿದ್ದು ಸಂಸ್ಥೆಯ ಸಂಸ್ಥಾಪಕರಾದಂಥ ಶ್ರೀಲ ಪ್ರಭುಪಾದರ ಇಚ್ಛೆಯ ಮೇರೆಗೆ. ಪ್ರಭುಪಾದರು ವೇದ ವಾಂಗ್ಮಯದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದರು. ವೇದಗಳ ಮೂಲಕ ಮನುಕುಲದ ಜ್ಞಾನಾರ್ಜನೆ ಎಂದು ನಂಬಿದ್ದರು. ಭಾರತೀಯ ವಿದ್ಯಾಭವನದ ಅಮೃತ ಮಹೋತ್ಸವ ಸಂದರ್ಭದ ರಾಷ್ಟ್ರೀಯ ವೇದ ಸಂವಾದ ಮಹಾಸಮ್ಮೇಳನಕ್ಕೆ ಇಸ್ಕಾನ್ ಕೈಜೋಡಿಸಿದೆ. ಇಸ್ಕಾನ್ನ ಸಾರ್ವಜನಿಕ ಸಂಪರ್ಕ ಹಾಗೂ ಸಂವಹನ ವಿಭಾಗದ ಮುಖ್ಯಸ್ಥರಾದ ಭರತರ್ಷಭದಾಸ್ ಅವರು ನಮ್ಮೊಂದಿಗೆ ಈ ಮಾತುಗಳನ್ನು ಹೇಳಿದರು. ವೇದ ಸಂವಾದ ಅಂತ ಕಾರ್ಯಕ್ರಮವನ್ನು ಭಾರತೀಯ ವಿದ್ಯಾಭವನದವರು ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಹತ್ರ ಬಂದರು. ಆಗ ನಮಗೆ ಬಹಳ ಸಂತೋಷ ಆಯಿತು. ವೇದ ಜ್ಞಾನ ಎಲ್ಲರಿಗೂ ಮುಟ್ಟುವಂಥ ಜ್ಞಾನ ಇದು, ಎಲ್ಲರಿಗೂ ಅನ್ವಯಿಸುವಂಥ ಜ್ಞಾನ ಇದು. ಈ ಜ್ಞಾನವನ್ನು ಸಕಲ ಜನರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರ ಜೀವನ ಸಾರ್ಥಕವಾಗುತ್ತೆ. ಆ ಉದ್ದೇಶದಿಂದಾಗಿ ನಾವು ಈ ವೇದ ಸಂವಾದ ಕಾರ್ಯಕ್ರಮದ ಜೊತೆ ಕೈ ಜೋಡಿಸಿದ್ದೇವೆ. ಭಾರತೀಯ ವಿದ್ಯಾಭವನದ ಕಾರ್ಯಕ್ರಮದ ಜೊತೆ ಕೈ ಜೋಡಿಸ್ಕೊಂಡು ಎಲ್ಲರಿಗೂ ಈ ವೇದಜ್ಞಾನ ಮುಟ್ಟಲಿ ಅನ್ನೋದು ನಮ್ಮ ಆಶಯ. ವೇದಜ್ಞಾನ ಎಲ್ಲರೂ ಇದನ್ನು ಪಡೆದು ತಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳಿ ಅನ್ನೋ ಆಶಯದಿಂದ, ಒಂದು ಸದಾಶಯದಿಂದ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಇಸ್ಕಾನ್ ಅವರ ಮಲ್ಟಿಮೀಡಿಯಾ ಸೆಂಟರ್ ಅಲ್ಲಿ ನಡೆಯುತ್ತದೆ. 21 ಜುಲೈ 2013ರಂದು ಬೆಳಗ್ಗೆ 11 ಗಂಟೆಗೆ ನಮ್ಮ ರಾಜ್ಯದ ರಾಜ್ಯಪಾಲರಾದ ಶ್ರೀ HR ಭರದ್ವಾಜ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸುತ್ತಾರೆ. ಈ 8 ದಿನಗಳಲ್ಲಿ ಹಲವಾರು ವೇದ ವಿಷಯಗಳಲ್ಲಿ ಚರ್ಚೆ ಹಾಗೂ ಸಂವಾದ ನಡೆಯುತ್ತದೆ. ವೇದಗಳನ್ನು ಅವುಗಳ ಸ್ವಂತ ಸ್ವರೂಪದಲ್ಲಿ ಕೇಳುವಂತಹ ಅವಕಾಶವನ್ನು ಕೂಡ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೆ. ಅದರ ಅಂಗವಾಗಿ ಸುಮಾರು 11 ತಂಡಗಳು ಬೇರೆ ಬೇರೆ ಪ್ರದೇಶಗಳಿಂದ, ನಮ್ಮ ರಾಜ್ಯದಿಂದ, ಹೊರ ರಾಜ್ಯದಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಇವುಗಳಿಂದ ಆಯ್ದ ಕೆಲವು ಭಾಗಗಳನ್ನು ಪ್ರಸ್ತುತಪಡಿಸಲಾಗುತ್ತೆ. ಅದನ್ನು ಗುರುಕುಲ ಶೈಲಿಯಲ್ಲಿ
ಅತ್ಯಂತ ಶ್ರದ್ಧೆಯಿಂದ ಸುಮಾರು 12-13 ವರ್ಷಗಳ ಕಾಲ ಗುರುಕುಲದಲ್ಲಿದ್ದು ಕಲಿತಂಥ ವೇದ ಪಂಡಿತರು ಅವುಗಳನ್ನು ಪ್ರತಿ ದಿವಸ ಪಠಣ ಮಾಡ್ತಾರೆ. ನಮ್ಮ ಸನಾತನ ಪರಂಪರೆಯ ಭಾಷೆ, ನಡೆ, ನುಡಿ ಮುಂತಾದ ಎಲ್ಲದಕ್ಕೂ ಆಧಾರವಾಗಿರುವಂಥ ಒಂದು ಕೈಪಿಡಿ ಅಂತಂದರೆ ವೇದ. ವೇದಾಂತ ಅನ್ನೋದು ಪುಸ್ತಕವಲ್ಲ, ಒಂದು ಗ್ರಂಥವಲ್ಲ, ಇದೊಂದು ಶಬ್ದ ರಾಶಿ. ಇದು ಅನಾದಿಯಾಗಿ ಯಾವತ್ತೂ ಪ್ರಾರಂಭವಾಯಿತು ಅಂತ ಹೇಳೋಕ್ಕಾಗೋದಿಲ್ಲ, ಶಾಶ್ವತವಾಗಿ ಇರುವಂತಹದ್ದು. ಆದರೆ ಎಲ್ರಿಗೂ ಕ್ಷೇಮವನ್ನು, ಸುಖ ಲಾಭಗಳನ್ನು ಒದಗಿಸಿಕೊಡೋದಕ್ಕೆ ಮಾರ್ಗದರ್ಶಕವಾದ ಒಂದು ದೊಡ್ಡ ಗ್ರಂಥವಾಗಿದೆ, ಶಬ್ದ ರಾಶಿಯಾಗಿದೆ. ಇದರಲ್ಲಿ ಏನೇನು ಅಡಗಿದೆ, ನಮಗೆ ಕಾಲ ಕಾಲಕ್ಕೆ ಹೇಗೆ ಇದು ಉಪಕಾರ ಮಾಡ್ತಾ ಬಂದಿದೆ, ಈಗಿನ ಕಾಲಕ್ಕೆ ಮತ್ತು ಬರುವ ಮುಂದಿನ ಕಾಲಕ್ಕೂ ನಾವು ಇದರ ಮಾರ್ಗದರ್ಶನದಿಂದ ಹೇಗೆ ಸುಖವಾಗಿ ನಮ್ಮ ಜೀವನವನ್ನು ಕಳೆಯಬಹುದೆಂಬುದರ ವಿಷಯದಲ್ಲಿ 8 ದಿನಗಳಲ್ಲಿ 16 ಸತ್ರಗಳು ಇದರಲ್ಲಿ ಆಯೋಜಿಸಲಾಗಿದೆ. ಒಂದೊಂದು ಸತ್ರದಲ್ಲೂ 4-5 ಪ್ರಸಿದ್ಧ ವಿದ್ವಾಂಸರು, ದಾರ್ಶನಿಕರು ಬೇರೆ ಬೇರೆ ವಿಷಯಗಳನ್ನು ವೇದಕ್ಕೆ ಸಂಬಂಧಪಟ್ಟ ಹಾಗೆ ಅವರವರು ಪತ್ರಗಳ ಮುಖಾಂತರ ಅಥವಾ ಪ್ರಾತ್ಯಕ್ಷಿಕೆ ತೋರಿಸುವ ಮೂಲಕ ಅಥವಾ ವಿಚಾರ ವಿನಿಮಯ, ವಿಮರ್ಶ ಮುಂತಾದ ಅನೇಕ ಪ್ರಕಾರಗಳಲ್ಲಿ ಈ 8 ದಿನಗಳಲ್ಲಿ ವಿಚಾರಿಸಿ ಜನಗಳಿಗೆ ಇದರಿಂದ ಒಂದು ರೀತಿಯಾದ ಉಪದೇಶವನ್ನು, ಸಂದೇಶವನ್ನು ನೀಡುವವರಿದ್ದಾರೆ. ಇದು ಹೇಗೆ ರಚಿತವಾಗಿದೆ, ಇದರಲ್ಲಿ ಮಂತ್ರಗಳು ಅಂತಿದೆ, ಉಪನಿಷತ್ತುಗಳಿದೆ, ಆರಣ್ಯಕಗಳಿದೆ, ಅನೇಕ ವಿಭಾಗಗಳಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ಎಂದೆಲ್ಲ ವಿಭಾಗಗಳಿದೆ. ಇದರ ಬಗ್ಗೆ ಎಲ್ಲ ಸುಲಭವಾಗಿ ಎಲ್ಲರೂ ಅರಿತುಕೊಳ್ಳೋ ಹಾಗೆ ತಿಳಿದುಕೊಡ್ತಾರೆ ನಮ್ಮ ವಿದ್ವಾಂಸರು. ಸುಮಾರು 100ಕ್ಕೂ ಹೆಚ್ಚು ವಿದ್ವಾಂಸರು ಈ ಸಮಯದಲ್ಲಿ ಬಂದು ಅವರವರು ಮಾತನಾಡಲಿದ್ದಾರೆ. ವೇದಗಳು ಅಂದಾಗ ಪಠಣವೇ ಪ್ರಧಾನ, ಶ್ರುತಿಯೇ ಸಂವಿಧಾನ. 11 ತಂಡಗಳು ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುತ್ತವೆ. ವೇದಗಳ ವಿವಿಧ ರೀತಿಯ ಪಠಣ, ಶುದ್ಧ ಸ್ವರೂಪದ ಬಗ್ಗೆ ಪ್ರಾತ್ಯಕ್ಷಿಕೆಗಳು ನಡೆಯಲಿವೆ. ವೇದ ವಿದ್ವಾಂಸರಾದ GN ರಾಧಾಕೃಷ್ಣ, ಘನಪಾಠಿ ವಿದ್ವಾನ್ ಮಂಜು ಅವರ ಜೊತೆ ಇದನ್ನು ನಿರೂಪಿಸಿದರು. ಮಂತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ಅದರಲ್ಲೂ ಸಹ ಕೆಲವು ವಿಕೃತಿ ಪಾಠಗಳಿದೆ. ಈ ವಿಕೃತಿ ಪಾಠಗಳನ್ನು ಋಷಿಗಳು ಯಾತಕ್ಕೋಸ್ಕರ ಮಾಡಿದ್ರು ಅಂತಂದರೆ, ಎಷ್ಟೇ ವರ್ಷ ಆದರೂ ಮಂತ್ರವನ್ನು ಕಲಿತ ಮೇಲೆ 1,000 ವರ್ಷ ಆದರೂ ಸಹ ಆ ಮಂತ್ರವನ್ನು ಮರೆಯಬಾರದು. ಅದಕ್ಕೆ ಒಂದು ಕ್ರಮವನ್ನು ಮಾಡಿಕೊಂಡ್ರು. ಅದು ಈ ರೀತಿ ಇರುತ್ತೆ: ಪದಪಾಠ, ಕ್ರಮಪಾಠ, ಜಟಾಪಾಠ, ಘನಪಾಠ ಅಂತ ಹೇಳಿ 4 ವಿಧಗಳಾಗಿರುತ್ತೆ. ಓಂ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಈ ಮಂತ್ರವನ್ನೇ ಬಿಡಿಸಿ ಹೇಳೋದಾದ್ರೆ, ನಮಃ ತೇ ರುದ್ರ ಮನ್ಯವೇ ಉತೋ ಇತಿ ತೇ ಇಷವೇ ನಮಃ. ನಮಃ ತೇ ಅಸ್ತು ಧನ್ವನೆ ಬಾಹುಭ್ಯಾಮಿತಿ ಬಾಹುಭ್ಯಾಂ ಉತ ತೇ ನಮಃ. ಇದೇ ಮಂತ್ರವನ್ನ ಕ್ರಮಪಾಠದಲ್ಲಿ ಹೇಳೋದಾದ್ರೆ ಈ ರೀತಿ ಇರುತ್ತೆ: ನಮಸ್ತೆ ತೇ ರುದ್ರ ರುದ್ರ ಮನ್ಯವೇ ಮನ್ಯವ ಉತೋ ಉತೋ ತೇ ಉತೋ ಇತ್ಯುತೋ ತ ಇಷವೇ ಇಷವೇ ನಮಃ. ನಮ ಇತಿ ನಮಃ. ಇದನ್ನೇ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಜಟಾಪಾಠದಲ್ಲಿ ಹೇಳೋದಾದ್ರೆ ಈ ರೀತಿ ಇರುತ್ತೆ: ಓಂ ನಮಸ್ತೆ ತೇ ನಮೋ ನಮಸ್ತೆ ತೇ ರುದ್ರ ರುದ್ರ ತೇ ರುದ್ರ ರುದ್ರ ಮನ್ಯವೇ ಮನ್ಯವೇ ರುದ್ರ ರುದ್ರ ಮನ್ಯವೇ ಮನ್ಯವ ಉತೋ ಉತೋ ಮನ್ಯವೇ ಮನ್ಯವ ಉತೋ ಉತೋ ತೇ ತ ಉತೋ ಉತೋ ತೇ ಉತೋ ಇತ್ಯುತೋ. ಇದೇ ಮಂತ್ರವನ್ನ ಘನಪಾಠದಲ್ಲಿ ಹೇಳೋದಾದ್ರೆ ಈ ರೀತಿ ಇರುತ್ತೆ: ಓಂ ನಮಸ್ತೆ ತೇ ನಮೋ ನಮಸ್ತೆ ರುದ್ರ ರುದ್ರ ತೇ ನಮೋ ನಮಸ್ತೆ ರುದ್ರ ತೇ ರುದ್ರ ರುದ್ರ ತೇ ರುದ್ರ ಮನ್ಯವೇ ಮನ್ಯವೇ ರುದ್ರ ತೇ ರುದ್ರ ಮನ್ಯವೇ
रुद्रमन्यवे मन्यवे रुद्र रुद्रमन्यव उतो उतो मन्यवे रुद्र रुद्रमन्यव उतो ವೇದ ಮಂತ್ರಗಳೆಲ್ಲ, ವೇದ ಶಬ್ದರಾಶಿಯೆಲ್ಲ ಕರ್ಣ ಪರಂಪರೆ ಮೌಖಿಕವಾಗಿಯೇ ಅನೇಕ ಕಾಲದಿಂದ ಪರಂಪರಾಗತವಾಗಿ ಬರ್ತಾ ಇತ್ತು. ಗುರು ಶಿಷ್ಯನಿಗೆ ಹೇಳ್ಕೊಡೋದು, ಶಿಷ್ಯ ಅವರ ಶಿಷ್ಯರಿಗೆ ಹೇಳ್ಕೊಡೋದು, ಹೀಗೆ ಇದನ್ನು ಬರೀತಾ ಇರಲಿಲ್ಲ ಆರಂಭದಲ್ಲಿ. ಕೇಳಿ ತಿಳಿಯೋದು, ಹಾಗೆ ತಿಳಿಸೋದು ಇನ್ನೊಬ್ಬರಿಗೆ. ಶ್ರುತಿ ಅಂತ ಹೆಸರುಂಟು ವೇದಕ್ಕೆ. ಕಿವಿಯಿಂದ ಕೇಳಿದ್ದನ್ನು ಮತ್ತೆ ಇನ್ನೊಬ್ಬರಿಗೆ ತಾವು ತಿಳಿಸೋದು, ಅವ್ರು ತಾವು ಕೇಳಿದ್ದನ್ನು ಇನ್ನೊಬ್ರಿಗೆ ಹೇಳೋದು, ಹೀಗೆ ಯಾವಾಗ ಇದನ್ನು ಮುಂದಿನ ಜನಾಂಗಕ್ಕೆ ಶೇಖರಿಸಬೇಕಾದ ಅವಶ್ಯಕತೆ ಬಂತು, ಆವಾಗ ಬರೆಯೋ ಪದ್ಧತಿ ಒಂದು ಪ್ರಾರಂಭವಾಯಿತು. ಬರೆದಾಗಲೂ ಕೂಡ ತಾಳೆಗರಿಗಳಲ್ಲಿ ಬರೆದಿದ್ದು ಬಹಳ ಹೆಚ್ಚಾಗಿ ನಮಗೆ ಇವತ್ತು ಕಾಣ್ತಾ ಇದೆ. ಈ ತಾಳೆಗರಿಗಳನ್ನು ಯಾತಕ್ಕೆ ಇವರು ಬಳಸ್ಕೊಂಡ್ರು ಅಂತ ನೋಡಿದರೆ ಕೂಡ, ಸಾಮಾನ್ಯ ಒಬ್ಬನ ಆಯುಸ್ಸು 100 ವರ್ಷ ಅಂತಂದರೆ, ಈ ತಾಳೆಗರಿಗಳು ಸುಮಾರು 500 ವರ್ಷ ಬದುಕೋ ಸಾಮರ್ಥ್ಯ ಉಳ್ಳವು. ಮಂದಿರಗಳಲ್ಲಿ, ಮಠಗಳಲ್ಲಿ, ಆಶ್ರಮದಲ್ಲಿ, ಕೆಲವರು ವೈಯಕ್ತಿಕವಾದ ಶೇಖರಣೆಯಲ್ಲಿ ಇಂಥ ಅನೇಕ ತಾಳೆಗರಿಗಳಲ್ಲಿರೋ ಉತ್ತಮ ಗ್ರಂಥಗಳಿದೆ. ಅದಷ್ಟನ್ನು ಒಂದು ಕಡೆ ಶೇಖರಿಸಿ ಅದರಲ್ಲಿ ಏನೇ ಅಡಗಿದೆ ಅದನ್ನು ಪಟ್ಟಿ ಮಾಡಿ ಅದನ್ನು ಓದಿಸಿ ಆಮೇಲೆ ಅದನ್ನು ಮುದ್ರಣ ಮಾಡುವಷ್ಟು ಇಷ್ಟು ಕಾರ್ಯ ನಡೀಬೇಕಾಗಿದೆ. ಆದರೆ ಇವತ್ತು ಅದಕ್ಕೆ ತಜ್ಞರು ಬಹಳ ಕಡಿಮೆ, ಆಸಕ್ತಿಯೂ ಕಡಿಮೆ ಆಗ್ತಾ ಇದೆ, ರಕ್ಷಣೆಯೂ ಕಷ್ಟವಾಗ್ತಾ ಇದೆ. ಇದು ಎಷ್ಟೇ ಆದರೂ 500 ವರ್ಷ ತಡೀಬಹುದು ಅಂತ ಇಟ್ಕೊಳ್ಳೋಣ. 1000 ವರ್ಷ ಹಿಂದೆ ಬಂದಿದ್ರೆ ತಾನಾಗೆ ವಿಶೀರ್ಣವಾಗಿ ಹೋಗ್ಬಿಡುತ್ತೆ. ಈ ಅಂಶದಲ್ಲಿ ಈಗಿನ ತಂತ್ರಜ್ಞಾನ ನಮಗೆ ಬಹಳ ಉಪಕಾರವೂ ಮಾಡೋಕ್ಕಾಗುತ್ತೆ. ನಾವು ಇವುಗಳನ್ನು ರಕ್ಷಿಸಿ ಅದನ್ನು ರೆಕಾರ್ಡ್ ಮಾಡಿಟ್ಕೊಳ್ಳೋದಕ್ಕೆ, ಮುಂದಕ್ಕೆ ಕೊಂಡೊಯ್ಯೋದಕ್ಕೆ ಸ್ಕ್ಯಾನಿಂಗ್ ಒಂದು ಮಾಡೋಕ್ಕಾಗುತ್ತೆ, ಡಿಜಿಟೈಸ್ ಮಾಡೋದಕ್ಕಾಗುತ್ತೆ, ಟೆಕ್ಸ್ಟಾಗಿ ಟೈಪ್ ಮಾಡೋದಕ್ಕಾಗುತ್ತೆ. ಆಮೇಲೆ ಇವುಗಳನ್ನು ಪಬ್ಲಿಷ್ ಮಾಡೋದ್ರಲ್ಲಿ ಉಪಕಾರ ಈಗಿನ ತಂತ್ರಜ್ಞಾನದಿಂದ ಸಿಗ್ತಾ ಇದೆ. ಈ ಅಂಶಗಳನ್ನೆಲ್ಲ ಜನಕ್ಕೆ ತಿಳಿಪಡಿಸಬೇಕು. ಸಾಧ್ಯವಾದರೆ ಪಠ್ಯಕ್ರಮದಲ್ಲಿ ಈ ವಿಷಯವನ್ನು ಮತ್ತೆ ತರಲೂಬಹುದು. ಜನರಿಗೆ ನಾವು ಇದರ ಬಗ್ಗೆ ಒಂದು ಚೇತರಿಕೆಯನ್ನು ಉಂಟು ಮಾಡಿ, ಇದು ನಮ್ಮ ಒಂದು ದೊಡ್ಡ ಐಶ್ವರ್ಯವಾಗಿದೆ, ಸ್ವತ್ತಾಗಿದೆ. ಇದು ಪೆನ್ಡ್ರೈವ್ ಕಾಲ, ಸಿಡಿ ಯುಗ. ಇಂಟರ್ನೆಟ್ ನಮಗೆಲ್ಲ ಸಂಪರ್ಕ ಸೇತು. ಸಂಸ್ಕೃತ ಎಲ್ಲಕ್ಕೂ ಹೊಂದಿಕೊಳ್ಳುವ ಅತ್ಯಂತ ಸರಳ ಭಾಷೆ, ಡಿಜಿಟಲ್ ಭಾಷೆ, ಅದು ಸಂಸ್ಕೃತ. ವೇದಗಳು ಭಾರತದ ಆಸ್ತಿ. ಇಡೀ ಜಗತ್ತು ಭಾರತದ ಕಡೆ ಈಗ ವಿಸ್ಮಯದಿಂದ ನೋಡುತ್ತಿದೆ. ಈ ಸಮ್ಮೇಳನದ ಇಂಟರ್ನೆಟ್ ಪ್ರಸಾರದಿಂದ ಭಾರತದ ಘನತೆ, ಪ್ರತಿಷ್ಠೆ ಸರ್ವವ್ಯಾಪಿಯಾಗಲಿದೆ ಎಂದರು ಭಾರತೀಯ ವಿದ್ಯಾಭವನದ ನಿರ್ದೇಶಕರಾದ ಶ್ರೀ ಎಚ್.ಎನ್. ಸುರೇಶ್. ಭಾರತೀಯ ವಿದ್ಯಾಭವನದ ಈ ವೇದ ಸಂವಾದ ಕಾರ್ಯಕ್ರಮ, ಇಡೀ ಕಾರ್ಯಕ್ರಮವನ್ನು ಇಂಟರ್ನೆಟ್ ಮೂಲಕ ವಿಶ್ವದಾದ್ಯಂತ ಜನ ವೀಕ್ಷಿಸ್ಬೋದು. ಅದರ ಅಡ್ರೆಸ್ ಹೇಳ್ತೀನಿ, ಬರ್ಕೋಬೋದು ತಾವು. www.intelarts-org ಅಂತ. ಅದ್ರ ಜೊತೆಗೆ ಭಾಳ ನಿಮಗೆ ಆಸಕ್ತಿ ತೋರಿಸುವಂಥದ್ದು, ನಾವು ವೇದಗಳು ಬಂದಿರೋದೆಲ್ಲ ದಿ ಓರಲ್ ಟ್ರೆಡಿಷನ್ ಅಂತ ಹೇಳಿ, ಅಂದರೆ ಶತಮಾನಗಳಿಂದ ನಮಗೆ ಬಂದ ಒಂದು ಅನರ್ಘ್ಯ ಜ್ಞಾನ ಭಂಡಾರದ ಇದೆಲ್ಲವನ್ನು ನಾವು ಈ ಥರದ ಚಲನಚಿತ್ರಗಳ ಮೂಲಕ ನಿಮಗೆ ತೋರಿಸ್ತಾ ಇದ್ದೇವೆ. ಇದು ಒಂದೇ ಚಿತ್ರ ಅಲ್ಲ, ಇಂತಹ ಅನೇಕ ಚಿತ್ರಗಳು ನಿಮಗೆ ಲಭ್ಯ ಆಗುತ್ತೆ. ಆದ್ದರಿಂದ ಇಂತಹ ಒಂದು ಒಳ್ಳೆಯ ಅವಕಾಶ ನಿಮಗೆ ಒಂದು ವಿದ್ಯಾಭವನ ಕಲ್ಪಿಸಿದೆ. ವೇದ ಪಾಠಶಾಲೆಗಳಲ್ಲಿ ಏನನ್ನು ಕಲಿಯಬಹುದು? ವೇದಗಳನ್ನು ಕಲಿತು ಏನೆಲ್ಲ ಮಾಡಬಹುದು? ಇಡೀ ಜಗತ್ತಿನ ದೃಷ್ಟಿ ಭಾರತದ ಮೇಲೆ, ಭಾರತದ ಗ್ರಂಥಗಳ ಮೇಲೆ. ಭಾರತದ ಪಾಂಡಿತ್ಯ ಅಡಗಿರುವುದು ವೇದಗಳಲ್ಲಿ. ವೇದ ಜ್ಞಾನ, ವಿಜ್ಞಾನ, ಜೀವನ, ಭಾವನ. ವೇದ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ದೇಶದ ಮಹಾ ವೇದ ಪಂಡಿತರು. ವೇದ ವಿದ್ವಾಂಸರಿಗೆ ಸನ್ಮಾನ, ಮುಕ್ತ ಚರ್ಚಾಗೋಷ್ಠಿಗಳು, ಚಲನಚಿತ್ರ ಪ್ರದರ್ಶನ, ಪುರಾತನ ಹಸ್ತಪ್ರತಿಗಳ ಪ್ರದರ್ಶನ, ವೇದಗಳ ಬಗ್ಗೆ ಸಿಡಿಗಳು. ಭಾರತೀಯ ವಿದ್ಯಾಭವನ ಹಾಗೂ ಇಸ್ಕಾನ್ ಸಂಯುಕ್ತವಾಗಿ ಆಯೋಜಿಸಿರುವ ಈ ವೇದ ಸಂವಾದ ಮಹಾ ಕಾರ್ಯಕ್ರಮದಲ್ಲಿ ಜುಲೈ 21ರಿಂದ 28ರವರೆಗೆ 8 ದಿನಗಳ ಕಾಲ ರಾಷ್ಟ್ರೀಯ ವೇದವಾಂಗ್ಮಯ ಮಹಾಸಮ್ಮೇಳನ. ಈ ಬಗ್ಗೆ ಹೆಚ್ಚು ವಿವರಗಳನ್ನು ನೀಡಿದರು ಭಾರತೀಯ ವಿದ್ಯಾಭವನದ ಗೌರವ ಕಾರ್ಯದರ್ಶಿ ಕೆಜಿ ರಾಘವನ್. ವೇದವು ಯಾವ
ಧರ್ಮಕ್ಕೂ ಸೇರಿದ್ದಲ್ಲ, ಅದು ಎಲ್ಲ ಧರ್ಮಕ್ಕೂ ಸೇರಿದ ಎಲ್ಲ ವಿಚಾರಗಳಲ್ಲಿಯೂ ಬಹಳ ಕುತೂಹಲ ಹುಟ್ಟಿಸುವ ಕೃತಿಗಳಾಗಿವೆ. ಈ ವೇದ ಸಂವಾದ ಕಾನ್ಫರೆನ್ಸಲ್ಲಿ ಕರ್ನಾಟಕ ರಾಜ್ಯದಿಂದ ಹಾಗೂ ಕರ್ನಾಟಕ ಹೊರಗ ರಾಜ್ಯದಿಂದ ಸುಮಾರು 100 ಗಣಪಾಠಿಗಳು ಹಾಗೂ ವೇದ ವಿದ್ವಾಂಸರು ಬಂದು ಭಾಗವಹಿಸುತ್ತಾರೆ. ಈ ಕಾರ್ಯಕ್ರಮದ ಅಂಗವಾಗಿ ಒಂದು ಪುಸ್ತಕ ಪ್ರದರ್ಶನ ಹಾಗೂ ತಾಳೆಗರಿಯಲ್ಲಿ ಬರೆದಿರುವ ವೇದಗಳ ಒಂದು ಪ್ರದರ್ಶನ ಇವೆಲ್ಲವೂ ಇರುತ್ತದೆ. ಸಾಮಾನ್ಯವಾಗಿ ನೋಡಿ, ಈ ರೀತಿ ಈ ತಾಳೆಗರಿ ಅಂತ ಅನ್ನೋದನ್ನ ಮೇಲೆ ಕೆಳಗೆ ಎರಡೂ ಕಡೆಯಲ್ಲಿ ಒಂದು ದೊಡ್ಡ ಮರದ ಕಟ್ಟಿಗೆಯಿಂದ ಇದನ್ನ ಕಟ್ಟಿರ್ತಾರೆ. ಇದರ ಮಧ್ಯೆ ಈ ಗರಿಗಳಿವೆ. ಇದನ್ನ ಕಟ್ಟೋದಕ್ಕೆ ಕೂಡ ನೂಲನ್ನು, ದಾರವನ್ನು ಬಳಸಿರ್ತಾರೆ. ಇದರಲ್ಲಿ ನಾವೀಗಾಗಲೇ ಇದು ಏನು ಅನ್ನೋದನ್ನು ಓದಿ ತಿಳ್ಕೊಂಡು ಅದಕ್ಕೆ ಒಂದು ಹೆಸರನ್ನ ಮೇಲೆ ಬರೆದಿಟ್ಟಿದ್ದೀವಿ. ವಾಮನ ಕಾರಿಕೆ ಅಂತನ್ನೋದು ಸಾಮವೇದದ ಮಂತ್ರಗಳನ್ನು ಹೇಗೆ ಎಲ್ಲಿ ಬಳಸಬೇಕು ಅಂತ ಹೇಳಿರೋದು ವಾಮನ ಎಂಬ ಆಚಾರ್ಯರು ಬರೆದಿದ್ದರು. ಈಗ ಇದನ್ನು ನೋಡಿ, ಇಲ್ಲಿ ಸಾಮಾನ್ಯವಾಗಿ ಇದನ್ನು ಹೀಗೆ ಕಟ್ಟಿಟ್ಟಿದ್ರೆ ಮಧ್ಯೆ ತೇವ ಸೇರ್ಕೊಳ್ಳೋದಿಲ್ಲ, ನೀರೆಲ್ಲ ಒಳಗೆ ಹೋಗದೇ ಇರುತ್ತೆ ಅನ್ನೋ ಕಾರಣದಿಂದ ಗಟ್ಟಿಯಾಗಿ ಕಟ್ಟಿಡಬೇಕಾಗತ್ತೆ. ಇದನ್ನ ಓದಬೇಕು ಅನ್ನೋ ಸಮಯದಲ್ಲಿ ಈ ಮೊದಲು ಈ ಕಟ್ಟನ್ನು ಬಿಚ್ಕೋಬೇಕಾಗುತ್ತೆ. ಬಿಚ್ಚಿದಾದ್ಮೇಲೆ ಸ್ವಲ್ಪ ಸಡಿಲಗೊಳಿಸ್ಕೊಂಡ್ವಿ ಅಂತಂದ್ರೆ ಬೇರೆ ಬೇರೆ ಪತ್ರಗಳು ಬೇರೆ ಬೇರೆ ಕಾಣೋ ಹಾಗಾಗುತ್ತೆ. ಇದರಲ್ಲಿ ಈಗ ಒಂದು ನೀವು ತಗೊಂಡು ನೋಡೋಣ. ಇದು ನಂದಿನಾಗರಿ ಎಂಬ ಒಂದು ಲಿಪಿಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಇವತ್ತು ನಂದಿನಾಗರಿ ಬಹಳ ಜನಕ್ಕೆ ಗೊತ್ತಿಲ್ಲ. ದೇವನಾಗರಿಗೆ ಸ್ವಲ್ಪ ಹೋಲಿಕೆ ಇದ್ದರೂ ಕೂಡ ಇದು ಪ್ರಾಚೀನವಾದದ್ದು. ಮತ್ತು ಇದರಲ್ಲಿ ಸ್ವರಕ್ಕೆ, ಸಾಮವೇದ ಸ್ವರಗಳಿಗೆಲ್ಲ ವಿಭಿನ್ನವಾದ ಪ್ರಕ್ರಿಯೆ ಇದೆ. ನಾವು ಇದನ್ನು ಇವಾಗ ಅಧ್ಯಯನ ಮಾಡಿ ಕಂಪ್ಯೂಟರ್ನಲ್ಲಿ ಇದನ್ನು ಟೈಪ್ ಮಾಡೋ ಹಾಗೆ ಒಂದು ಫಾಂಟ್ ಕೂಡ ತಯಾರು ಮಾಡಿಕೊಂಡು ಇದನ್ನು ಹೀಗೆ ನೋಡೋಕ್ಕೂ ಆಗುತ್ತೆ. ಮತ್ತು ಈಗ ಇದನ್ನು ಓದಕ್ಕೆ ಬರದೇ ಇರೋರಿಗೆ ಕನ್ನಡ, ತೆಲುಗು, ದೇವನಾಗರಿ ಯಾವುದೇ ಬೇರೆ ಲಿಪಿಗಳಲ್ಲಿ ಲಿಪ್ಯಂತರಣ ಮಾಡೋದಕ್ಕೆ ಕೂಡ ಸಾಫ್ಟ್ವೇರ್ ಎಲ್ಲ ಬರೆದಿಟ್ಟಿದ್ದೇವೆ. ಪಾಂಡುಲಿಪಿ ಸಂಶೋಧಕ ಎಂಬ ಹೆಸರಲ್ಲಿ ನಾವು ನಮ್ಮ ಸಿಡಾಕ್ ಎಂಬ ಭಾರತೀಯ ಸರ್ಕಾರದ ಸಂಸ್ಥೆಯಲ್ಲಿ ಇದಕ್ಕೆ ಅಂತ ಒಂದು ಸಾಫ್ಟ್ವೇರ್ ಕೂಡ ತಯಾರಿ ಮಾಡಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಒಬ್ಬರು ಓದಬಹುದು, ಓದಿದ್ದನ್ನು ಟೈಪ್ ಮಾಡಬಹುದು, ಅದನ್ನು ಸರ್ಚ್ ಮಾಡಬಹುದು, ಇಂಡೆಕ್ಸ್ ಮಾಡಬಹುದು, ಪಬ್ಲಿಷ್ ಮಾಡಬಹುದು, ಲಿಪ್ಯಂತರಣ ಮಾಡೋಕ್ಕಾಗುತ್ತೆ. ಶ್ರೀಲ ಪ್ರಭುಪಾದರು ನಮ್ಮ ಸಂಸ್ಥೆಯ ಸಂಸ್ಥಾಪಕರು. ಅವರು ವೇದ ಅನ್ನೋದ್ರ ಬಗ್ಗೆ ಹೇಳ್ತಿದ್ರು. ವೇದ ಅಂದರೆ ಯಾವುದೋ ಒಂದು ಮತೀಯ ಗ್ರಂಥವಲ್ಲ, ಅದು ಜನಸಾಮಾನ್ಯರ ವಿಶ್ವದ ಜೀವನದ ಎಲ್ಲ ಆಯಾಮಗಳನ್ನು ಮುಟ್ಟುವಂಥ ಒಂದು ಗ್ರಂಥಗಳಿವು. ವೇದಗಳಲ್ಲಿ ನಾವು ವ್ಯಕ್ತಿಗತವಾಗಿ ಹೇಗೆ ಜೀವನ ನಡೆಸಬೇಕು ಅಂತ ಮಾರ್ಗದರ್ಶನ ಇದೆ. ಅದೇ ಅಲ್ಲದೆ ಸಾಂಸ್ಥಿಕವಾಗಿ ಹೇಗೆ ನಾವು ನಮ್ಮ ಜೀವನವನ್ನು ನಡೆಸಬೇಕು ಅಂತ ಅದ್ರ ಬಗ್ಗೆ ಕೂಡ ಮಾರ್ಗದರ್ಶನ ಇದೆ ವೇದಗಳಲ್ಲಿ. ಇದು ಒಂದು ರೀತಿಯ ಮ್ಯಾನ್ಯುಯಲ್ ಅಂತಲೇ ಕರಿಬೋದು ವೇದಗಳನ್ನು. ಸೊ ಈ ವೇದದ ಗಲಿತ ಫಲವಾದಂಥ ಶ್ರೀಮದ್ ಭಾಗವತವನ್ನು ಶ್ರೀಲ ಪ್ರಭುಪಾದರು ಬಾಂಗ್ಲಾ ಭಾಷೆಗೆ ಅನುವಾದ ಮಾಡಿ ಅನೇಕ ವಿಶ್ವಾದ್ಯಂತ ಬೇರೆ ಬೇರೆ ಭಾಷೆಗಳ ಅನುವಾದವನ್ನು ಮಾಡಿ ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡೋ ಒಂದು ದೊಡ್ಡ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಬರೆಯೋದೇ ಬೇಡ, ಇದು ಪೇಪರ್ಲೆಸ್ ಕಲ್ಚರ್ ಎನ್ನುತ್ತೇವೆ ನಾವು. ಅಂದು ಬರವಣಿಗೆ ಪೇಪರ್ಲೆಸ್. ಎಲ್ಲವೂ ಪ್ರಾಕೃತಿಕ ಮತ್ತು ಬಾಳಿಕೆಯ ತಂತ್ರಗಳನ್ನು ಅನುಸರಿಸಲಾಗುತ್ತಿತ್ತು. ಈ ಸಮ್ಮೇಳನದಲ್ಲಿ ತಾಳೆಗರಿ ಗ್ರಂಥಗಳ ಮಹತ್ವ, ವಿವಿಧ ಲಿಪಿಗಳು, ಅವುಗಳ ಸಂರಕ್ಷಣೆ ಬಗ್ಗೆ ತಿಳಿಸಲಾಗುವುದು ಎಂದು ವಿವರಿಸಿದರು ಸಿಡಿಎಪಿಯ ಸಂಯುಕ್ತ ನಿರ್ದೇಶಕರಾದ ಡಿ ರಾಮಾನುಜಂ ಅವರು. ಲಿಪಿ ತಿಳಿದವರು ಒಬ್ಬರು ಒಂದು ಕಡೆ ಇದ್ರೂ ಕೂಡ ಸಾಕು. ಅವರ ಎಕ್ಸ್ಪರ್ಟೈಸ್ನ ಉಪಯೋಗಿಸ್ಕೊಂಡು, ಅವರ ವೈಶಿಷ್ಟ್ಯತೆಯನ್ನು ಉಪಯೋಗಿಸ್ಕೊಂಡು ನಾವು ಆಮೇಲೆ ಕೂಡ ಅದನ್ನು ಟೈಪ್ ಮಾಡೋಕ್ಕಾಗತ್ತೆ, ಮುದ್ರಣ ಮಾಡೋಕ್ಕಾಗತ್ತೆ, ನಮಗೆ ಬೇಕಾದ ಲಿಪಿಯಲ್ಲಿ ಬಳಸ್ಕೊಳ್ಳೋಕ್ಕಾಗತ್ತೆ. ಇಂಥ ಒಂದು ಪ್ರಯತ್ನ ಭಾರತಾದ್ಯಂತ ನಡೀಬೇಕು. ನಮ್ಮಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ತೆಗಳಾರೆ ಎಂಬ ಒಂದು ಲಿಪಿಯಲ್ಲಿ ಪ್ರಾಚೀನ ಗ್ರಂಥಗಳನ್ನು ಬರೆದಿರೋದಿದೆ. ಹಳೆಗನ್ನಡಕ್ಕೆ ಸಮಾನವಾಗಿರುತ್ತದೆ. ಅಂಥದ್ದನ್ನು ಈಗ ಪ್ರಾರಂಭದಲ್ಲಿ ಹೇಗಿರುತ್ತೆ ಅಂತ ಅನ್ನೋದಕ್ಕೆ ಸುಮ್ಮನೆ ಒಂದು ದೃಷ್ಟಾಂತ ತೋರಿಸ್ತೀನಿ. ಇದರಲ್ಲಿ ಇನ್ನೂ ನಾವೇನೂ ಪ್ರಾಸೆಸ್ ಮಾಡಿಲ್ಲ. ಇದು ಯಾರೋ ನಮಗೆ ತಂದು ಕೊಟ್ಟಿರೋದು. ನಂಜನಗೂಡಿನಲ್ಲಿದ್ದ ಒಬ್ಬರ ಮನೆಯಿಂದ ಒಬ್ಬರು ತಂದು ಕೊಟ್ಟಿದ್ದು ನಮಗೆ. ಆಮೇಲೆ ಇದನ್ನು ನಾನು ತೆಗೆದು ಓದಿ ನೋಡಿ ಏನು ಈಗ ತಿಳ್ಕೊಂಡು ಮುಂದೆ ಇದನ್ನು ಪ್ರಾಸೆಸ್ ಮಾಡೋನಿದ್ದೀನಿ. ಇದು ನೋಡಿ, ಇದು ತೆಲುಗು ಲಿಪಿಯಲ್ಲಿ ಬರೆದಿರುವಂತಹದ್ದು. ಬ್ರಹ್ಮಸೂತ್ರ ಭಾಷ್ಯ, ಶಂಕರ ಭಾಷ್ಯ ಇದರಲ್ಲಿದೆ.
ಬಹಳ ಅಂದವಾದ ಬರವಣಿಗೆ. ಆದರೆ ಕೆಲವಲ್ಲಿ ಮಧ್ಯೆ ಮಧ್ಯೆ ಹೀಗೆ ತೆಗೆದು ನೋಡಿದೆ ಅಂದರೆ ಮಾಸಿ ಹೋಗಿದೆ ಬರೆಯೋ ಜ್ಞಾನ. ಅದನ್ನು ಬರೆದವರ ಬಗ್ಗೆ ಒಂದು ಗೌರವ, ಮತ್ತೆ ಯಾವ ಕಾರಣಕ್ಕೆ ಇದೆಲ್ಲ ಮಾಡಿದ್ರು, ಯಾರಿಗೋಸ್ಕರ ಬರೆದಿದ್ದರು ನೋಡಿದ್ರೆ ಅವರ ಉದಾರ ಭಾವನೆ ಎಲ್ಲ ನಮ್ಮ ಪೂರ್ಣ ಪರಂಪರೆಯ ಒಂದು ಅರಿವು ತಾನಾಗುತ್ತೆ. ಬರೋವರ ಕ್ಷೇಮದ ಬಗ್ಗೆ ಎಷ್ಟು ಕಾಳಜಿ ಇತ್ತು ಹಿಂದಿನ ತಲೆಮಾರಿನವ್ರಿಗೆ ಅನ್ನೋದೆಲ್ಲ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಅಂಶಗಳನ್ನೆಲ್ಲ ನಾವು ಈಗ ಬರ್ತಿರೋ ಜನಾಂಗಕ್ಕೆ ತಿಳಿಸ್ಬೇಕು. ಇನ್ನೂ ಕೆಲವು ಸಮೀಪ ಕಾಲದ್ದು ಅಂತಂದರೆ ಪೇಪರ್ ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಹೇಳ್ತಾರೆ. ಪೇಪರ್ ಮ್ಯಾನುಸ್ಕ್ರಿಪ್ಟ್ಸ್ ಅನ್ನೋದರಲ್ಲಿ ಈಗ ನೋಡಿ ಕೆಲವು ಕಾಗದದಲ್ಲೇ ಬರೆದಿರುತ್ತೆ, ಆದರೆ ಇದು ನಂದಿನಾಗರಿಯಲ್ಲಿರುವಂಥದ್ದು, ಸಾಮ್ಯಕ್ಕೆ ಸಂಬಂಧಪಟ್ಟಿದ್ದು. ಈ ತಾಳೆಗರಿಯಲ್ಲಿ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಬರೆಯಲಾಗಿದೆ. ಬೇರೆ ಬೇರೆ ಕಾಂಡಕ್ಕೆ ಬೇರೆ ಬೇರೆ ಬಂಡಲ್ ಮಾಡಿದ್ದಾರೆ. ಈಗ ನಾನು ಇದರ ಸುಂದರಕಾಂಡ ಇದು ನಂದಿನಾಗರಿ ಲಿಪಿಯಲ್ಲಿ ಬರೆದಿರೋದು. ನಂದಿನಾಗರಿಯಲ್ಲಿ ಲಿಪಿ ನೋಡಿದ ಮೇಲೆ ಅದನ್ನು ಗುರುತಿಸಿ ಬರ್ಕೊಂಡಿದ್ದೀವಿ. ನೋಡಿ, ಪ್ರಾರಂಭದಲ್ಲಿಯೂ ಕೂಡ ಒಳ್ಳೊಳ್ಳೆ ಚಿತ್ರಗಳನ್ನೆಲ್ಲ ಬರ್ಕೊಂಡಿದ್ದಾರೆ, ಮಂಗಳಕರವಾಗಿರಲಿ ಎಂಬ ಕಾರಣಕ್ಕಾಗಿ. ಹೀಗೆ ಇದು ಪ್ರಾರಂಭವಾಗುತ್ತೆ. ಇದರಲ್ಲಿ ನಾನು ಒಂದು ಪಂಕ್ತಿ ಓದ್ತೀನಿ. ದುಷ್ಕರಂ ನಿಷ್ಪ್ರತಿದ್ವಂದ್ವಂ ಚಿಕೀರ್ಷನ್ ಕರ್ಮವಾನರಃ ಸಮುದಗ್ರ ಶಿರೋಗ್ರೀವಃ ಗವಾಂಪತಿರಿವಾ ಬಭೌ ಸ ವೈಡೂರ್ಯವರ್ಣೇಷು ಶಾದ್ವಲೇಷು ಮಹಾಯಶಃ ಧೀರಃ ಸಲಿಲಕಲ್ಪೇಷು ವಿಚಚಾರ ಯಥಾ ಸುಖಂ. ಭಾರತೀಯ ವಿದ್ಯಾಭವನದ ಸಂಸ್ಥಾಪಕರಾದ ಕುಲಪತಿ ಮುನ್ಷಿಜಿಯವರು ಭಾರತೀಯರು ಭಾರತದ ಚರಿತ್ರೆಯನ್ನು ಮಾತ್ರ ಬರೆದಾಗ ಮಾತ್ರ ಅದಕ್ಕೊಂದು ಮಹತ್ವ ಇರ್ತದೆ ಅಂತ ಹೇಳಿ ವೇದ ಯುಗದಿಂದ ಹೇಳಿ ಅವರು ಭಾರತದ ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ಕೊಡ್ತಾರೆ. ಹಾಗಾಗಿ ಈ ಗ್ರಂಥಗಳು ದಿ ವೇದಿಕ್ ಏಜ್ ಅಂತ ಶುರು ಮಾಡಿ ಅದು ಟಿಲ್ ಫ್ರೀಡಮ್ ಸ್ಟ್ರಗಲ್ ಆಫ್ ದಿ ಕಂಟ್ರಿ ಅಲ್ಲಿವರೆಗೆ 11 ವಾಲ್ಯೂಮಲ್ಲಿ ಬಂದಿದೆ. ಅದೆಲ್ಲವನ್ನು ನಾವು ಕನ್ನಡದ ಮಕ್ಕಳಿಗೆ ತಲುಪಬೇಕಂತ ಹೇಳಿ 25 ವಾಲ್ಯೂಮ್ಗಳಲ್ಲಿ ಈ ವೇದ ಯುಗದ 2 ಸಂಪುಟಗಳನ್ನ ಬಿಡುಗಡೆ ಮಾಡಿದೆ. ಈ ಸಂಪುಟಗಳಲ್ಲಿ ಎಲ್ಲ ವೇದಗಳ ಸಾರ ಹೇಗೆ, ಇದು ಚರಿತ್ರೆಯ ಒಂದು ಭಾಗವಾಗಿ ಮಕ್ಕಳು ಅದನ್ನು ಅಧ್ಯಯನ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿತು. ಹಾಗಾಗಿ ಅವರ 125ನೇ ವರ್ಷದ ಈ ಹುಟ್ಟುಹಬ್ಬದಲ್ಲಿ ಅವರಿಗೆ ಗೌರವಪೂರ್ವಕವಾಗಿ ಈ ವೇದ ಸಂವಾದದ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಾವು ಹೊರತಾ ಇರೋ ಜೊತೆಗೆ ನಮ್ಮ ಈ ಸಂವಾದದ ಕಾರ್ಯಕ್ರಮ ಮುಗಿದ ನಂತರ ಈ ಎಲ್ಲ ಗೋಷ್ಠಿಗಳ ಒಂದು ವಿಚಾರವನ್ನು ಒಂದು ಸೌನಿಯರ್ ಮೂಲಕ ಹೊರತಂದು ಎಲ್ಲ ಧ್ವನಿ ಮುದ್ರಿಕೆಗಳನ್ನ ಕೂಡ ನಾವು ಅದನ್ನು ಬಿಡುಗಡೆ ಮಾಡ್ತೇವೆ. ಅದನ್ನೆಲ್ಲ ಭಾರತೀಯ ವಿದ್ಯಾಭವನದ ಪಡೆಯಬಹುದು. ಜೊತೆಗೆ ಈ ವೇದ ಸಂವಾದದ ಕಾರ್ಯಕ್ರಮದ ಮೂಲಕ ಇನ್ನೆಷ್ಟು ಕೆಲಸಗಳು ಮಾಡುವ ಅಗತ್ಯ ಒಂದು ಬಂದಲ್ಲಿ ಭಾರತೀಯ ವಿದ್ಯಾಭವನ ಒಂದು ಖಾಯಂ ಆಗಿ ವೇದಾಧ್ಯಯನ ಸಂಸ್ಥೆಯನ್ನು ಶುರು ಮಾಡುವ ಆಶಯವನ್ನು ಕೂಡ ಹೊಂದಿದೆ. ಇತ್ತೀಚೆಗೆ ವೇದ ಮಹಾ ಸಂವಾದದ ಮಹಾ ಸಮ್ಮೇಳನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅನೇಕ ಮಹನೀಯರು ಈ ಬಗ್ಗೆ ಮಾತನಾಡಿದರು. ಈ ಕಾರ್ಯಕ್ರಮಕ್ಕೆ ಪ್ರವೇಶ ಉಚಿತ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಅದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ನಾನು ಭಾರತೀಯ ವಿದ್ಯಾಭವನದ ಪರವಾಗಿ ಎಲ್ಲರನ್ನೂ ಕೇಳಿಕೊಳ್ಳುತ್ತೇನೆ. ಆಧುನಿಕ ಯುಗಕ್ಕೆ ವೇದಗಳು ಏಕೆ ಬೇಕು? ವೇದಗಳಲ್ಲಿ ಏನಿದೆ? ವೇದಗಳು ಯಾರಿಗಾಗಿ? ಯಾಗ, ಯಜ್ಞ, ಹೋಮ, ಸೋಮದ ಪರಿಚಯ, ವೇದ ಸಾಹಿತ್ಯದ ವಿಹಂಗಮ ನೋಟ, ವೇದ ಸಂವಾದ, ವೇದ ಗೋಷ್ಠಿಗಳು. ಸರ್ವರಿಗೂ ಸ್ವಾಗತ. ಮುಕ್ತ ಮಾತುಕತೆ, ನೇರ ಸಂವಾದ. ಬೇಗ ಬಿಡಿ, ಬನ್ನಿ ವೇದದ ಅಡಿ. ವೇದ ಸಂವಾದ, ಇದು ಭವಿಷ್ಯದ ಆನಂದ.